ಈ ದಿನ ಚಂದಾಪುರ ಪುರಸಭೆಯಲ್ಲಿ ಏನು ಈ ಹಿಂದೆ ಅಧ್ಯಕ್ಷರು ಅವರ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಟ್ಟಿದ್ರು, ಅದರ ಪ್ರಯುಕ್ತವಾಗಿ ಈ ದಿನ ಚುನಾವಣೆ ನಡೀತಾ ಇದೆ. ಅದರ ಅಂಗವಾಗಿ ನಮಗೆ ಒಂದು ಅವಕಾಶ ಮಾಡಿಕೊಟ್ಟ ನಮ್ಮ ಬಿಜೆಪಿಯ ಎಲ್ಲ ಕಾರ್ಯಕರ್ತರಿಗೂ, ಮಂಡಲದ ಅಧ್ಯಕ್ಷರಾದಂತಹ ಅಶೋಕ್ ರೆಡ್ಡಿ ಅಣ್ಣನವರಿಗೂ, ಜೊತೆಗೆ ನಮ್ಮ ಚಂದಾಪುರ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಬಾಬು ರೆಡ್ಡಿ ಅಣ್ಣನವರಿಗೂ, ಹಿರಿಯ ಎಲ್ಲ ಬಿಜೆಪಿ ಕಾರ್ಯಕರ್ತರಿಗೂ, ನಮ್ಮ ವಾರ್ಡಿನ ಮತದಾರರಿಗೂ, ಹಾಗೆ ನಮ್ಮ ಕೇಂದ್ರದ ಮಾಜಿ ಸಚಿವರು ಹಾಗೂ ಆನೇಕಲ್ನ ಶಾಸಕರಾಗಿದ್ದಂತಹ ನಾರಾಯಣ ಸ್ವಾಮಿ ಅಣ್ಣನವರಿಗೂ, ಜೊತೆಗೆ ಉಳ್ಳಳ್ಳಿ ಶ್ರೀನಿವಾಸಣ್ಣನವರಿಗೂ, ಜೊತೆಗೆ ಮುಖ್ಯವಾಗಿ ನಮ್ಮ ಎಲ್ಲ ಪುರಸಭಾ ಸದಸ್ಯರುಗಳಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ನನ್ನ ಕಾರ್ಯಕರ್ತರಿಗೂ, ನಮ್ಮ ವಾರ್ಡಿನ ಮತದಾರರಿಗೂ ಮತ್ತು ಕೌನ್ಸಿಲರ್ಗಳಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಥ್ಯಾಂಕ್ ಯು. ಏನು ಈ ದಿನ ಚಂದಾಪುರ ಪುರಸಭೆಯ ಅಧ್ಯಕ್ಷರ ಚುನಾವಣೆ ನಡೀತು. ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡಿದಂಥ ನನ್ನ ಚಂದಾಪುರ ಪುರಸಭೆಯ ಸದಸ್ಯರಿಗೂ ಹಾಗೂ ನನ್ನೆಲ್ಲ ಹಿರಿಯ ನಾಯಕರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಈ ಹಿಂದೆ ಏನು ಶಾರದಾ ವರದರಾಜ್ ಅವರು ಏನು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ, ಅತ್ಯುತ್ತಮ ಕೆಲಸಗಳನ್ನು ನಾನು ಮಾಡ್ಕೊಂಡು ಹೋಗ್ತೀನಿ. ಇದೇ ರೀತಿ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀನಿ. ಮತ್ತು ಅಶೋಕಣ್ಣನವ್ರಿಗೂ ಮತ್ತು ಕೃಷ್ಣಣ್ಣನವ್ರಿಗೂ, ಸೋಮಣ್ಣನವರಿಗೂ, ಕಾರ್ಯಕರ್ತರಿಗೂ, ಮರಿಯಣ್ಣನವರಿಗೂ, ಎಲ್ಲರಿಗೂ, ನಾರಾಯಣ ಸ್ವಾಮಿ ಅಣ್ಣನವರಿಗೂ ಎಲ್ಲರಿಗೂ ನನ್ನನ್ನು ಆಯ್ಕೆ ಮಾಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಪಕ್ಷದಿಂದ ಶಾರದಾ ವರದರಾಜ್ ಅವರು ಕಾರಣಾಂತರದಿಂದ ತಮ್ಮ ರಿಸೈನ್ ಲೆಟರನ್ನು ಕೊಟ್ಟಿರ್ತಾರೆ. ಅವರ ಜಾಗಕ್ಕೆ ನಮ್ಮ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು, ನಮ್ಮ ಬಿ ಜೆ ಪಿ ನಾಯಕರುಗಳು ಮತ್ತು ನಮ್ಮ ಪುರಸಭೆ ಎಲ್ಲ ಬಿ ಜೆ ಪಿ ಸದಸ್ಯರು ಒಗ್ಗಟ್ಟಿನಿಂದ ಜ್ಯೋತಿ ಜಗದೀಶಾಚಾರ್ಯ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುತ್ತಾರೆ. ಈ ಪುರಸಭೆಯ ಮುಂದಿನ ಅಧ್ಯಕ್ಷರು ತಮ್ಮ ಪುರಸಭೆಯನ್ನು ಅನ್ಯೋನ್ಯವಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತ ನಾವು ಇದು ಮಾಡ್ತೀವಿ. ಅದು ನಮ್ಮ ಹೈಕಮಾಂಡ್ ತೀರ್ಮಾನ ಅಂತಿಮ. ಆತ್ಮೀಯ ನಮ್ಮ ಚಂದಾಪುರ ಪುರಸಭೆಯ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು.
ಶಾರದಾ ವರದರಾಜ್ ಅವರು ರಾಜೀನಾಮೆ ಆದಮೇಲೆ ಈಗ ನಮ್ಮ ಜ್ಯೋತಿ ಜಗದೀಶಾಚಾರ್ಯ ಅಂತ ಅವರನ್ನು ನಮ್ಮ ಒಟ್ಟಾರೆ ಎಲ್ಲ ನಮ್ಮ ಪುರಸಭೆ ಸದಸ್ಯರು ಆಯ್ಕೆ ಮಾಡಿರ್ತಾರೆ, ಅವಿರೋಧವಾಗಿ ಆಯ್ಕೆ ಆಗಿರ್ತದೆ. ಇವರನ್ನು ನಮ್ಮ ಪುರಸಭೆ ಸದಸ್ಯರನ್ನಾಗಿ ಇಲ್ಲಿನ ನಮ್ಮ ಪುರಸಭೆ ವ್ಯಾಪ್ತಿಯ ಹಿರಿಯರು, ಮಾರ್ಗದರ್ಶಕರು, ನಮ್ಮ ರಾಮಸಾಗರ ನಾರಾಯಣ ರೆಡ್ಡಿಯವರು, ನಮ್ಮ ಚಂದಾಪುರ ನಾಗರಾಜ್ ರೆಡ್ಡಿಯವರು ಮರಿ, ನಮ್ಮ ಮಂಡಲ ಉಪಾಧ್ಯಕ್ಷರಾದ ಮಂಡಲ ಮಾಜಿ ಅಧ್ಯಕ್ಷರಾದ ನಮ್ಮ ಬನಹಳ್ಳಿ ಬಿ.ವೈ. ರಾಜು ಅವರು, ಮುನ್ರೆಡ್ಡಿ ಅವರು, ಇನ್ನು ಕೃಷ್ಣಾರೆಡ್ಡಿ ಅವರು, ನಮ್ಮ ಇನ್ನೂ ಹೆಚ್ಚಿನ ನಮ್ಮ ಕಾರ್ಯಕರ್ತರು ಎಲ್ಲ ಒಟ್ಟಿಗೆ ನಿನ್ನೆಯಿಂದ ನಾವೆಲ್ಲ ಕೂತು ಮಾತಾಡಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಆಯ್ಕೆ ಆಗಿರ್ತಕ್ಕಂಥ ಜ್ಯೋತಿ ನಮ್ಮ ಜಗದೀಶಾಚಾರ್ಯ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೀವಿ. ಪಕ್ಷದ ಕಾರ್ಯಕರ್ತರು, ಇಲ್ಲಿ ಪುರಸಭೆ ಸದಸ್ಯರು ಎಲ್ಲ ಒಗ್ಗಟ್ಟಾಗಿ ಒಟ್ಟಿಗೆ ಕರ್ಕೊಂಡು ಹೋಗೋ ಜವಾಬ್ದಾರಿ ಸೋದರಿ ಜ್ಯೋತಿ ಜಗದೀಶಾಚಾರ್ಯ ಅವರಿಗೆ ನಡ್ಕೊಂಡು ಹೋಗ್ತಾರೆ ಅಂತ ನಮ್ಮ ಪಕ್ಷದ ಭರವಸೆ. ಅದೇ ಥರ ನಡ್ಕೊಳ್ತಾರೆ ಅಂತ ನಮ್ಮ ಒಟ್ಟಾರೆ ಅಭಿಪ್ರಾಯ. ಸರ್, ಆನೇಕಲ್ಲಲ್ಲಿ ಮೊನ್ನೆ ಬಿಜೆಪಿ ಪ್ರತಿಭಟನೆ ಮಾಡಿದೆ. ಆ ಪ್ರತಿಭಟನೆ ವಿರುದ್ಧವಾಗಿ ಒಂದು ದೂರು ದಾಖಲಾಗಿದೆ ಆನೇಕಲ್ ಠಾಣೆಯಲ್ಲಿ. ಒಂದು ಪಕ್ಷದ ಅಧ್ಯಕ್ಷರಾಗಿ ಹೇಗೆ ಅದನ್ನು ನಿಭಾಯಿಸ್ತೀರಿ ಅನ್ನೋ ದೂರು ದಾಖಲಾಗಿರೋ ವಿಚಾರ ಮಾಹಿತಿ ಬಂದಿದೆ. ಈಗಾಗಲೇ ನಮ್ಮ ಹಿರಿಯರು, ಮಾರ್ಗದರ್ಶಕರು ಆದ ನಮ್ಮ ಹಿರಿಯರ ಹತ್ರ ನಾವು ಅದನ್ನ ಬಗ್ಗೆ ಮಾತಾಡಿದ್ದೀವಿ. ಅವರು ಸೂಕ್ತ ಸಲಹೆ ಇನ್ನೂ ನಮಗೆ ಕೊಡಲಿಲ್ಲ. ಸೂಕ್ತ ಸಲಹೆ ಕೊಟ್ಟ ಮೇಲೆ ನಾವು ಕಾರ್ಯಕ್ರಮದಲ್ಲಿ ಈ ಕಾರ್ಯಗಳಲ್ಲಿ ನಾವು ಕೂತು ಮಾತಾಡ್ತೀವಿ ಅಂತ ತಮಗೆ ತಿಳಿಸ್ಕೊಡ್ತೀನಿ. ಅದು ಆಯಿತು, ಥ್ಯಾಂಕ್ ಯು. ಏನಿದಿನ ಚಂದಾಪುರ ಪುರಸಭೆಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗದಂಥ ಜ್ಯೋತಿ ಜಗದೀಶಾಚಾರ್ಯರವರಿಗೆ ತುಂಬ ಹೃದಯದ ಅಭಿನಂದನೆಗಳು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಅವರು ಮುಂದಿನ ದಿನಗಳಲ್ಲಿ ಎಲ್ಲ ಸಾರ್ವಜನಿಕ ಕುಂದುಕೊರತೆಗಳನ್ನು ಸಹ ಆಲಿಸಿ ಅವರಿಗೆ ಪರಿಹಾರ ನೀಡಬೇಕು. ಮೊದಲನೇದಾಗಿ ನಮ್ಮ ಚಂದಾಪುರ ಭಾಗದಲ್ಲಿ ನೀರಿನ ಕೊರತೆ ತುಂಬ ಇದೆ. ಅದನ್ನು ಗಮನದಲ್ಲಿಟ್ಕೊಂಡು ಎಲ್ಲ ಸಮಸ್ಯೆಗಳು ಬಗೆಹರಿಸ್ತಾರೆ ಮತ್ತು ಎಲ್ಲ ಸದಸ್ಯರನ್ನು ಜೊತೆಯಲ್ಲಿ ಇಟ್ಕೊಂಡು ಅವರು ಮುಂದಿನ ದಿನಗಳಲ್ಲಿ ಚಂದಾಪುರ ಪುರಸಭೆಯನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಳ್ತಾರೆ ಅನ್ನೋ ಭರವಸೆಯೊಂದಿಗೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದಾರೆ. ಏನಿವತ್ತು ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಶಾರದಾ ವರದರಾಜ್ ಅವರು ರಾಜೀನಾಮೆ ಕೊಟ್ಟ ನಂತರ ಇವತ್ತು ನಮ್ಮ ಎಲ್ಲ ಪಕ್ಷದ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರನ್ನು ಒಗ್ಗೂಡಿಸಿ ಮುಖಂಡರ ಒಂದು ನೇತೃತ್ವದಲ್ಲಿ ಇವತ್ತು ಉಳ್ವಳ್ಳಿ ಶ್ರೀನಪ್ಪನವರು ಇರ್ಬೋದು, ಇವತ್ತು ನಾಣಸ್ವಾಮಿಯವರು ಇರ್ಬೋದು, ನಮ್ಮ ಮಂಡಲ ಅಧ್ಯಕ್ಷರ ಮುಖಾಂತರ ಇಡೀ ಚಂದಾಪುರ ಗ್ರಾಮದ ಎಲ್ಲ ಮುಖಂಡರ ಒಂದು ನೇತೃತ್ವದಲ್ಲಿ ಇವತ್ತು ಒಮ್ಮತವಾಗಿ ಇವತ್ತು ಜ್ಯೋತಿ ಜಗದೀಶ್ರವರನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ. ಎಲ್ಲರಿಗೂ ಆ ಒಂದು ಸಮಾಧಾನಕರವಾದ ವಿಚಾರ. ಯಾಕಂದರೆ ಒಮ್ಮತವಾಗಿ ಒಂದು ಮಾಡೋದು ಅಂದರೆ ಅದು BJP ಪಕ್ಷಕ್ಕೆ ಮಾತ್ರ ಸಾಧ್ಯ. ಅದು ಯಾಕಂದರೆ ಇದಕ್ಕೆ ಹೈಕಮಾಂಡ್ ಇಲ್ಲ. ಇಲ್ಲಿ ನಮ್ಮ ಸದಸ್ಯರ ಹೈಕಮಾಂಡು, ನಮ್ಮ ನಾಯಕರ ಹೈಕಮಾಂಡು, ನಮ್ಮ ತಾಲೂಕಿನ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಯಾರಿದ್ದಾರೆ ಅವರೇ ಹೈಕಮಾಂಡು. ಹಾಗಾಗಿ ನಮ್ಮ ಚಂದಾಪುರದ ಮುಖಂಡರ ಒಂದು ನೇತೃತ್ವದಲ್ಲಿ ಇವತ್ತು ಒಮ್ಮತವಾಗಿ ಇವತ್ತು ಆಯ್ಕೆಯಾಗಿರುವಂಥ ಒಂದು ನಮ್ಮ ಚಂದಾಪುರ ಏನು ಅಧ್ಯಕ್ಷರ ಜ್ಯೋತಿ ಬಸವರಾಜವರು ಜಗದೀಶ್ರವರು ಮುಂದಿನ ದಿನಗಳಲ್ಲಿ ಏನು ಹಿಂದೆ ಶಾರದಾ ವರದರಾಜ್ ಅವರು ಏನು ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು, ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಇವರು ಸಹ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಎಲ್ಲ ಸದಸ್ಯರನ್ನು ಒಗ್ಗೂಡಿ ಜೊತೆಯಲ್ಲಿಟ್ಟುಕೊಂಡು ಅವರು ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ದಿವಸ ಚಂದಾಪುರ ಪುರಸಭೆ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ಶ್ರೀಯುತ ಶೋಭಾ ಜಗದೀಶಾಚಾರ್ಯ ಜ್ಯೋತಿ ಜಗದೀಶಾಚಾರ್ಯ ಅವರಿಗೆ ನಮ್ಮ BJP ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ನಮ್ಮ BJP ಹಿರಿಯ ಮುಖಂಡರು ಹಾಗೂ ತಾಲೂಕು ಅಧ್ಯಕ್ಷರು ಹಾಗೂ ನಮ್ಮ ಈ ಶ್ರೀಯುತ ನಾರಾಯಣಸ್ವಾಮಿಯವರು ಮತ್ತು ಉಳ್ಳಳ್ಳಿ ಶ್ರೀನಿವಾಸ್ ಅವರ ಮಾರ್ಗದರ್ಶನದಲ್ಲಿ ಏನಿವತ್ತು ನಡೀತು. ನಮ್ಮ ಪುರಸಭೆಯ 17 ಸದಸ್ಯರು ಹಾಜರಿದ್ದು, ನಮ್ಮ BJP ಬೆಂಬಲಿತ 17 ಸದಸ್ಯರು ಹಾಜರಿದ್ದು ಜ್ಯೋತಿ ಜಗದೀಶಾಚಾರ್ಯವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ. ಎಲ್ಲರಿಗೂ ಸಹ ಧನ್ಯವಾದಗಳನ್ನು ನಡೆಸ್ತೀವಿ. ಮುಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಯಾವುದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಇದು ಉತ್ತಮ ಪುರಸಭೆಯನ್ನಾಗಿ ಚಂದಾಪುರ ಪುರಸಭೆಯನ್ನು ನಡೆಸ್ಕೊಂಡು ಹೋಗಲಿ ಅಂತ
ಆಶೀರ್ವಾದ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಚಂದಾಪುರ ಪುರಸಭೆಯಲ್ಲಿ ಅಧ್ಯಕ್ಷರ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ಜ್ಯೋತಿ ಜಗದೀಶ್ ಅವರಿಗೆ ನಮ್ಮ ಎಲ್ಲ ಸದಸ್ಯರ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅವರೇನೇ ಉತ್ತಮ ಕೆಲಸಗಳು ಮಾಡಬೇಕಾದ್ರೂ ಅದಕ್ಕೆ ಸಹಕಾರ ನಾವು ಎಲ್ಲ 17 ಜನ ಸದಸ್ಯರು ಸಹಕಾರ ಕೊಡ್ತೀವಿ ಅಂತ ಹೇಳ್ತೀವಿ. ಹಾಗೆ ಈ ಚುನಾವಣೆಯಲ್ಲಿ ಭಾಗವಹಿಸಿದಂಥ ನಮ್ಮ BJP ಮಂಡಲಾಧ್ಯಕ್ಷರಾದ ಅಶೋಕಣ್ಣನವರಿಗೂ ಮತ್ತು ನಮ್ಮ ಮುಖಂಡರಿಗೂ ಮತ್ತು ನಮ್ಮ ಕಾರ್ಯಕರ್ತರಿಗೂ ಎಲ್ಲರಿಗೂ ನಮ್ಮ ಸದಸ್ಯರ ಕಡೆಯಿಂದ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಚಂದಾಪುರ ಪುರಸಭೆಯಲ್ಲಿ ಇವತ್ತು ಜ್ಯೋತಿ ಜಗದೀಶ್ ಅವರು ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ. ಅವರಿಗೆ ಶುಭವಾಗಲಿ ಅಂತ. ಈ ದಿನ ಚಂದಾಪುರ ಪುರಸಭೆಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಜ್ಯೋತಿ ಜಗದೀಶ್ ರವರಿಗೆ ಶುಭಾಶಯಗಳನ್ನು ತಿಳಿಸುತ್ತೇನೆ. ಚಂದಾಪುರ ಪುರಸಭೆಯಲ್ಲಿ ನೂತನವಾಗಿ ಜ್ಯೋತಿ ಜಗದೀಶಾಚಾರ್ಯ ಅವರು ಆಯ್ಕೆಯಾಗಿರೋದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ.